ತೊಗರಿನಾಡು ಕಲಬುರಗಿಗೆ ಈ ಬಾರಿ ವರುಣದೇವ ಮುನಿಸಿಕೊಂಡಂತೆ ಕಾಣ್ತಾ ಇದೆ. ಯಾಕಂದ್ರೆ ಮುಂಗಾರು ಆರಂಭವಾಗಿ 1 ತಿಂಗಳು ಕಳೆದರೂ ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಮಳೆ ಬರ್ತಾ ಇಲ್ಲ. ಹೀಗಾಗಿ ರೈತರು ಬಿತ್ತನೆ ಕಾರ್ಯ ಮಾಡದೆ ಒಂದ್ ಕಡೆಗೆ ಕಂಗಾಲಾಗಿ ಹೋಗಿದ್ದಾರೆ. ಮತ್ತೊಂದು ಕಡೆಗೆ ಒಂದಿಷ್ಟು ರೈತರು ಬೋರ್ವೆಲ್ ಬಾವಿಗಳನ್ನು ನೆಚ್ಚಿಕೊಂಡು ತಮ್ಮ ಕೃಷಿ ಮಾಡಿ ಉಪಜೀವನ ನಡೆಸ್ತಾ ಇದ್ದಾರೆ. ಆದರೆ ಈ ಒಂದು ರೈತರ ಜೊತೆ ಕೂಡ ಜಸ್ಕಾಂ ಅಧಿಕಾರಿಗಳು ಚೆಲ್ಲಾಟ ಆಡ್ತಾ ಇದ್ದಾರೆ, ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ. ಯಾಕಂತಂದ್ರೆ ಬಹುತೇಕ ಕಡೆಗಳಲ್ಲಿ ಒಂದು ಟಿಸಿಗಳು ಸುಟ್ಟು ಹೋದ್ರು ಕೂಡ ಅದನ್ನು ರಿಪೇರಿ ಮಾಡಿ ರೈತರಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವಂತ ಕೆಲಸ ಮಾಡ್ತಾ ಇಲ್ಲ. ಹೀಗಾಗಿ ರೈತರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಅವರು ಹಾಕಿರ್ತಕ್ಕಂಥ ಬೆಳೆಗಳು ಕೂಡ ಸಂಪೂರ್ಣವಾಗಿ ನೀರಿಲ್ಲದೆ ಒಣಗಿ ಹಾಳಾಗಿ ನಾಶ ಆಗಿ ಹೋಗ್ತಾ ಇದೆ. ಹೀಗಾಗಿ ನಾನೀಗ ಕಲಬುರಗಿ ತಾಲೂಕಿನ ಕಲ್ಲಂಗರ ಗ್ರಾಮದ ಹೊರವಲಯದಲ್ಲಿ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ದೃಶ್ಯದಲ್ಲಿ ಕಾಣಿಸ್ತಾ ಇರುವಂತಹ ಟ್ರಾನ್ಸ್ಫಾರ್ಮರ್ ಏನಿದೆ, ಈ ಟ್ರಾನ್ಸ್ಫಾರ್ಮರ್ ಸುಟ್ಟು ಹೋಗಿ ಸುಮಾರು 1.5 ತಿಂಗಳು ಕಳೆದರೂ ಕೂಡ ಈವರೆಗೂ ಕೂಡ ಜಸ್ಕಾಂ ಅಧಿಕಾರಿಗಳು ಸಂಬಂಧಪಟ್ಟಂತ ಅಂದ್ರೆ ಜೆ ಆಗಿರ್ಬೋದು, ಎಡಬ್ಲ್ಯೂ ಆಗಿರ್ಬೋದು, ಇ ಆಗಿರ್ಬೋದು, ಇವರು ಯಾರು ಕೂಡ ಈ ಒಂದು ಟಿಸಿಯನ್ನು ರಿಪೇರಿ ಮಾಡಿ ರೈತರಿಗೆ ಸಂಪರ್ಕ ಕಲ್ಪಿಸಿ ಕೊಡುವಂತ ಕೆಲಸಕ್ಕೆ ಈವರೆಗೂ ಕೂಡ ಮುಂದಾಗಿಲ್ಲ. ಹೀಗಾಗಿ ಈ ಒಂದು ಟಿಸಿಯನ್ನು ಹೆಚ್ಚಿಕೊಂಡು ಈ ಟಿಸಿ ಮುಖಾಂತರವಾಗಿ ರೈತರು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸುಮಾರು ನೂರಾರು ರೈತರು ಈ ಒಂದು ಟಿಸಿಯನ್ನು ವಿದ್ಯುತ್ತನ್ನು ಸಂಪರ್ಕ ಕಲ್ಪಿಸಿಕೊಂಡು ತಮ್ಮ ಕೃಷಿ ಚಟುವಟಿಕೆ ಮಾಡ್ತಾ ಇದ್ರು. ಆದರೆ ಈ ಬಾರಿ ಮುಂಗಾರು ಮಳೆ ಇಲ್ಲದ ಕಾರಣಕ್ಕಾಗಿ ರೈತರು ಈವರೆಗೂ ಕೂಡ ಉದ್ದು, ಹೆಸರು, ಸೋಯಾ, ಮುಂಗಾರು ಬಿತ್ತನೆ ಕಾರ್ಯ ಮಾಡಿಲ್ಲ. ಆದರೆ ರೈತರು ಕೆಲವೊಂದಿಷ್ಟು ಈ ಭಾಗದಲ್ಲಿ ವಿಶೇಷವಾಗಿ ಕಲ್ಲಂಗರ್ಗ, ಜಂಬಗ ಭಾಗದಲ್ಲಿ ರೈತರು ತರಕಾರಿಯನ್ನು ಬೆಳೆದು ತಮ್ಮ ಉಪಜೀವನ ನಡೆಸ್ತಾರೆ. ಇಲ್ಲಿರ್ತಕ್ಕಂಥ ಮತ್ತೊಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇರುವಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ ರೈತರಿದ್ದಾರೆ. ಅಂದರೆ ಇವರೆಲ್ಲರೂ ರೈತರು ಕೂಡ ಈ ಒಂದು ಟಿಸಿಯ ಮೇಲೆ ಅವಲಂಬನೆಯಾಗಿ ಕೃಷಿ ಚಟುವಟಿಕೆ ಮಾಡುವಂಥವ್ರು. ಆದರೆ ಟಿಸಿ ಸುಟ್ಟು 1.5 ತಿಂಗಳು ಆಗಿರೋ ಕಾರಣಕ್ಕಾಗಿ 1.5 ತಿಂಗಳಿಂದ ರೈತರ ಜಮೀನುಗಳಿಗೆ ವಿದ್ಯುತ್ ಸಂಪರ್ಕ ಇಲ್ಲ. ಹೀಗಾಗಿ ಅವರು ಬೋರ್ವೆಲ್ನಿಂದ ನೀರನ್ನು ಎತ್ತಿ ತಮ್ಮ ಕೃಷಿ ಚಟುವಟಿಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗಾಗಲೇ ಅವರು ಹಾಕಿರ್ತಕ್ಕಂಥ ಏನು ತರಕಾರಿ ಬೆಳೆಗಳೇನಿದೆ, ಬದನೆ ಆಗಿರ್ಬೋದು, ಭೇಂಡಿ ಆಗಿರ್ಬೋದು, ಈ ರೀತಿ ತರಕಾರಿ ಬೆಳೆಗಳೇನಿದೆ ನೀರಿಲ್ಲದೆ ಸಂಪೂರ್ಣವಾಗಿ ಒಣಗಿ ಹಾಳಾಗಿ ಹೋಗ್ತದೆ. ಅವರು ಹಾಕಿರ್ತಕ್ಕಂಥ ಬಂಡವಾಳ ಕೂಡ ಅವರಿಗೆ ಬರದೇ ಇರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆಗೆ ಸಾಕಷ್ಟು ಬಾರಿ ಜಸ್ಕಾಂ ಅಧಿಕಾರಿಗಳ ಗಮನಕ್ಕೆ ತಂದು ರಿಪೇರಿ ಮಾಡಿ ಅಂತ ಸಾಕಷ್ಟು ಮನವಿ ಮಾಡಿದ್ರು ಕೂಡ ಈವರೆಗೂ ಕೂಡ ಟಿಸಿಯನ್ನು ರಿಪೇರಿ ಮಾಡಿ ವಿದ್ಯುತ್ ಸಂಪರ್ಕ ಕಲ್ಪಿಸುವಂತ ಕೆಲಸ ಜಸ್ಕಾಂ ಅಧಿಕಾರಿಗಳು ಮಾಡ್ತಾ ಇಲ್ಲ. ಹೀಗಾಗಿ ರೈತರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಅವ್ರು ಹಾಕಿರ್ತಕ್ಕಂಥ ಬೆಳೆಗಳು ಒಣಗಿ ಹೋಗಿ ಆರ್ಥಿಕ ನಷ್ಟಕ್ಕೆ ಸಿಲುಕಿ ಒದ್ದಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಒಂದಿಷ್ಟು ರೈತರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಟಿಸಿ ಸುಟ್ಟು ಎಷ್ಟು ದಿನ ಆಯಿತು, ಏನು ಸಮಸ್ಯೆ ಆಗಿದೆ? 1.5 ತಿಂಗಳಾಗಿ ಸರ್. ಇದು ಎಲ್ಲರಿಗೂ ಹೇಳಿ ರೋಜಿ ನಾಳೆ ತರ್ತೆ ಇದೇ ಹೇಳ್ತಾರೆ ಸರ್. ಅದು ಹೇಳೋ ಬಳಿಕ ಅದಕ್ಕೆ ಮತ್ತೆ ನೀವು ಏನು ಮಾಡ್ತಿರತ್ತೆ ಅದಕ್ಕೆ ನಾವು ಬಂದೀವಿ ಸರ್ ಇಲ್ಲಿ. ಅಷ್ಟೇ ಸರ್. ನಾವು ಮೆಣಸಿ ಗಿಡ ಹಚ್ಚಿವಿ ಸರ್. ಮೆಣಸಿ ಗಿಡ ಏನೇನು ತರಕಾರಿ ಹಾಕಿರಿ ನಾವು? ಮೆಣಸಿ ಗಿಡ ಹಚ್ಚಿವಿ ಸರ್. ಒಂದೂವರೆ ಎಕರೆ ಮಲ್ಚಿಂಗ್ ಹಾಕಿ ಎಲ್ಲ ಖರಾಬ್ ಆಗಿವೆ ಸರ್. ಎಷ್ಟು ಖರ್ಚು ಮಾಡ್ಕೊಂಡ್ರಿ? ಅದು 40-50 ಸಾವಿರ ರೂಪಾಯಿ ಖರ್ಚಾಗಿದೆ ಸರ್. ಈಗ ಅದು ಕರೆಂಟ್ ಇತ್ತು, ನೀರು ಕರೆಕ್ಟ್ ಹಾಯಿಸಿದ್ರಿ ನೀವು ಅಂದ್ರೆ ಎಷ್ಟು ಲಾಭ ಬರ್ತಿತ್ತು? ಅದು ಏನಾರೇ ಮಿನಿಮಮ್ ಒಂದು 2 ಲಕ್ಷ ರೂಪಾಯಿ ಆಗ್ಬೋದು ಸರ್. ಈಗೆಲ್ಲ ಪೂರ್ತಿ ಹೋಯ್ತು? ಹಾಂ ಸರ್. ಸಾಲ ಅದು ಮಾಡ್ಕೊಂಡ್ರಿ? ಸಾಲ ಮಾಡಲ್ಲ ಎಲ್ಲಿ ಬರೋಕೆ ಸರ್, ಎಲ್ಲ ಸಾಲ ಮಾಡ್ಕೊಂಡು ತಂದೆ ಸರ್. ಈಗ ನೀವೇನು ಹಾಕಿದಿರಿ? ನಾವು ಬೆಂಡಿ, ಅವ್ರಿ, ಕುಂಬಳ, ಚೌಳಿ ಅದ ರೀ ಸರ್. ಹತ್ತಿ ಹಾಕಿದೇವಿ. ನಮ್ದು ಏನದ ಒಟ್ಟ ಈಗ ಏನದ ಟಿಸಿ ಇಲ್ದ ಕಡೆಯಿಂದ ಹೆಂಗದ ಬೆಳಿ? ಚಂದದ ಹೆಂಗದ? ಪೂರ ಒಣಗಿ ಹೋಗಿದ್ರಿ. ಯಾಕ? ಆಮೇಲೆ ನೀರೇ ಇಲ್ಲಲ್ರಿ ಸರ್, ಟಿಸಿನೇ ಇಲ್ಲ, ಒಣಗಿ ಹೋಗಿದೆ ಸರ್. ಕರೆಂಟ್ ಇಲ್ಲ? ಕರೆಂಟ್ ಇಲ್ಲ. 1.5 ತಿಂಗಳಿಂದ ಕರೆಂಟ್ ಇಲ್ಲ? 2 ತಿಂಗಳ ದಿನ ಆಯ್ತು ಕರೆಂಟ್ ಇಲ್ಲ. ಬೋರ್ವೆಲ್ ಬಾವಿ ಚಾಲೋ ಬಂದವ ಈಗ? ಇಲ್ಲ, ಬಂದವ ರೀ. ನೀರವ ಬೋರ್ವೆಲ್ದಾಗೆಲ್ಲ? ನೀರವ ರೀ. ಕರೆಂಟ್ ಇಲ್ಲ? ಕರೆಂಟ್ ಇಲ್ರಿ. ಈ ಒಂದು ಗ್ರಾಮದ ರೈತ ಮುಖಂಡರಿದ್ದ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಏನು ಸಮಸ್ಯೆ ಆಗಿದೆ, ಎಷ್ಟು ದಿನದಿಂದ ಈ ಒಂದು ಟಿಸಿ ಬಂದ್ ಆಗಿದೆ, ಅಧಿಕಾರಿಗಳಿಗೆ ಕೇಳಿದ್ರೆ ಏನು ಹೇಳ್ತಾರೆ? ನನಗೆ ಸುಮಾರು ಇವ್ರು ರೈತರೆಲ್ಲ ಕೇಳಿ ಸಾಕಾಗಿ ನನ್ನ ಹತ್ರ ಬಂದರು. ಒಂದು ವಾರದಿಂದ ಅವ್ರಿಗೆ ಫೋನ್ ಹಚ್ಕೋತಿದ್ದೀನಿ ನಾನು, ಜೈಗಿ, ಇಡಬ್ಲಿಗಿ, ಈಗಿ. ಅವ್ರು ಹೇಳ್ತಾರೆ ನಾ ಕೊಟ್ಟು ಕಳ್ವೀನಂತ. ಇಡಬ್ಲಿ ಹೇಳ್ತಾರೆ, ಜೈ ಹೇಳ್ತಾನೆ. ಸುಳ್ಳು ಹೇಳ್ತಾರೆ. ಇಡಬ್ಲಿ ಕೈ ಆಗದ, ನನ್ನ ಕೈ ಆಗೇನಿಲ್ಲ ಅಂತ ಜೈ ಹೇಳ್ತಾನೆ. ಅವ್ರಿಗೆ ಹೇಳಿದ, ಅವ್ರು ಅನ್ಕರ ಎಲ್ಲ ಕೊಟ್ಟು ಕಳ್ಸೀನಿ, ನಿಮ್ಮ ಹೆಸರು ಮ್ಯಾಗ ಅದು ಟಿಸಿ ಬಂದ ಅಂತೇಳಿ ಜೈ ಹೇಳ್ತಾನೆ. ಜೈ ಹೇಳ್ತಾರೆ, ಸುಳ್ಳು ಹೇಳ್ತಾರೆ ಅಂತಾರೆ. ಮ್ಯಾಗಿನ ಅಧಿಕಾರಿಗಳು ಸುಳ್ಳು ಹೇಳ್ತಾರೆ ಅಂತಾರೆ. ಅವರು ಕೊಟ್ಟು ಕಳುತ್ತಾ ಇಲ್ಲ ಟಿಸಿ. ನಾಳೆ ಬರೀ ಇದೇ ಹೇಳ್ತಾರೆ ಸರ್. ಪಾಪ ಅವ್ರ ರೈತರಿಗೆಲ್ಲ ಭಾಳ ಅನ್ಯಾಯ ಆಗಲಾಗ್ತದೆ. ಮಾಡ್ತಾ ಇಲ್ಲ ಅವರು? ಮಾಡ್ತಾ ಇಲ್ಲ ಸರ್. ಫೋನ್ ಎತ್ತಾರ ಬಿಡ್ತಾರ. ಇವತ್ತು ನೋಡ ಸಂಡೇ ಅದ, ಶನಿವಾರ ಅದ, ಸುಟ್ಟಿ ಅದ, ಇದೇ ಹೇಳ್ತಾರ. ರೈತರ ಚಿಂತೆ ಅವ್ರಿಗೆ ಏನಿಲ್ಲ ಸರ್. ದುಡ್ಡು ಗಿಡ ಏನಾದ್ರು ಕೇಳ್ತಾರೆ? ಬಹುತೇಕ ಕಡೆಗಳಲ್ಲಿ ದುಡ್ಡು ಕೇಳ್ತಾರೆ ಅಂತ ಕೇಳ್ಪಟ್ಟಿದ್ರೆ, ನಿಮ್ಮಲ್ಲಿ ಏನಾದ್ರು ಕೇಳಿದಾರ? ಇಲ್ಲ, ನಮ್ಮ ಹತ್ರ ಏನು ದುಡ್ಡು ಕೇಳಿಲ್ಲ ಸರ್. ಬರೇ ಕೆಲಸ ಮಾಡ್ತಾ ಇಲ್ಲ. ಹೆಂಗ್ ಕೆಲಸದ ಬಗ್ಗೆ ಎಲ್ಲ ನಿರ್ಲಕ್ಷ್ಯ ಅದ ರೀ. ಈಗ ರೈತರ ಬೆಳೆಗಳು ಹೆಂಗ ಪೂರಾ ಹೋಗ್ಯಾವ? ಎಲ್ಲ ಒಣಗಿ ಹೋಗ್ಯಾರ. ಪಾಪ ಅದು ಗರೀಬ್ ಪೂಜಾರಿ ರೀ. ಬೆಂಡಿ, ಚೌಳಿ ಹಚ್ಚಾರ ಪೂರಾ ಒಣಗಿ ಹೋಗ್ಯಾರ. ಸಾಲ ಮಾಡ್ಕೊಂತ ನಾನು ಬೀಜ ಎಲ್ಲ ಕೂಡಿ ಏನ್ ಮಾಡಿದ್ರೆ 50-50 ಹಜಾರ್ ಆತದ. ಸಲ್ಪೇಟ್ ಹಾಕ್ಯಾನ, ಮಲ್ಚಿಂಗ್ ಹಾಕ್ಯಾನ, ಎಲ್ಲ ಹಾಕ್ಯಾನ. ಅದ್ರದ್ದು ಏನು ₹1 ಬರ್ತಾ ಇಲ್ಲ ಸರ್. ಇದು ರೈತರು ಹೇಳ್ತಾ ಇರುವಂತದ್ದು. ಅಂದ್ರೆ ಸಾಕಷ್ಟು ಅಂದ್ರೆ ಒಂದ್ ಕಡೆಗೆ ಮಳೆ ಇಲ್ಲದೆ ಇರೋ ಕಾರಣಕ್ಕಾಗಿ ಮುಂಗಾರು ಬಿತ್ತನೆ ಕಾರ್ಯ ಮಾಡಿಲ್ಲ. ಆದ್ರೆ ಕೆಲವೊಂದಿಷ್ಟು ರೈತರ ಜಮೀನಿನಲ್ಲಿ ಬಾವಿ ಬೋರ್ವೆಲ್ಗಳು ನೀರು ಇರೋ ಕಾರಣಕ್ಕಾಗಿ ನೀರನ್ನ ನೆಚ್ಚಿಕೊಂಡು ರೈತರು ತರಕಾರಿಯನ್ನ ಬೆಳೆದು ತಮ್ಮ ಬದುಕನ್ನು
ಸಾಗಿಸ್ತಾ ಇದ್ರು. ಆದರೆ ಜಸ್ಕಾಂ ಅಧಿಕಾರಿಗಳ ಬೇಜವಾಬ್ದಾರಿ ನಿರ್ಲಕ್ಷ್ಯತನಕ್ಕೆ ಇದೀಗ ರೈತರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಅವ್ರು ಹಾಕಿರ್ತಕ್ಕಂಥ ಬಂಡವಾಳ ಒಂದ್ ಕಡೆ ಆದರೆ ಸಾಕಷ್ಟು ಒಂದು ಲಾಭದ ನಿರೀಕ್ಷೆ ಕೂಡ ರೈತರು ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಈ ಒಂದು ಬೇಸಿಗೆ ಸಂದರ್ಭದಲ್ಲಿ ಮಳೆ ಇಲ್ಲದ ಸಂದರ್ಭದಲ್ಲಿ ತರಕಾರಿ ಮಾರುಕಟ್ಟೆಯಲ್ಲಿ ಸಾಕಷ್ಟು ಕಡಿಮೆ ಬರೋದ್ರಿಂದಾಗಿ ರೈತರು ಬೆಳೆದಿರ್ತಕ್ಕಂಥ ತರಕಾರಿಗೆ ಸಾಕಷ್ಟು ಉತ್ತಮ ಬೆಲೆ ಇರುತ್ತೆ. ಅದೇ ರೀತಿಯಾಗಿ ಉತ್ತಮ ಬೆಲೆ ಕೂಡ ಇದೆ. ಆದರೆ ರೈತರ ಕಣ್ಮುಂದೆ ಅವ್ರು ಹಾಕಿರ್ತಕ್ಕಂಥ ತರಕಾರಿ ಬೆಳೆ ಒಣಗಿ ಹೋಗ್ತಾ ಇರೋದ್ರಿಂದಾಗಿ ಒಂದ್ ಕಡೆಗೆ ಆರ್ಥಿಕ ನಷ್ಟಕ್ಕೆ ಸಿಲುಕಿ ಹೋಗಿದ್ರೆ ಮುಂದೆ ಮತ್ತೆ ಕೃಷಿ ಹೇಗೆ ಮಾಡಬೇಕು ಅನ್ನುವಂಥ ಆತಂಕದಲ್ಲಿ ರೈತರಿದ್ದಾರೆ. ಇದಕ್ಕೆಲ್ಲ ಜವಾಬ್ದಾರರು ಅಂತಂದ್ರೆ ಜಸ್ಕಾಂ ಇಲಾಖೆ ಅಧಿಕಾರಿಗಳು ಸಾಕಷ್ಟು ಬಾರಿ ಜಸ್ಕಾಂ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದು ರಿಪೇರಿ ಮಾಡುವಂತೆ ಮನವಿ ಮಾಡಿದ್ರು ಕೂಡ ಯಾರೊಬ್ಬರು ಕೂಡ ಜಸ್ಕಾಂ ಅಧಿಕಾರಿಗಳು ಸ್ಪಂದನೆ ಮಾಡಿಲ್ಲ. ಟಿಸಿಯನ್ನು ರಿಪೇರಿ ಮಾಡಿ ವಿದ್ಯುತ್ ಪೂರೈಕೆ ಮಾಡುವಂತ ಕೆಲಸ ಮಾಡಿಲ್ಲ ಅನ್ನುವಂಥ ಆಕ್ರೋಶ ರೈತರು ಹೊರ ಹಾಕ್ತಾ ಇದ್ದಾರೆ. ಹೀಗಾಗಿ ಒಂದ್ ಕಡೆಗೆ ಅತಿ ಶೀಘ್ರದಲ್ಲಿ ಸ್ಟೇಷನ್ ರಿಪೇರಿ ಮಾಡಿ ವಿದ್ಯುತ್ ಸಂಪರ್ಕ ಕಲ್ಪಿಸುವಂತ ಕೆಲಸ ಮಾಡಬೇಕು ಅನ್ನುವಂಥ ರೈತರು ತಮ್ಮ ಅಳಲನ್ನು ಕೂಡ ತೋಡಿಕೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಜಸ್ಕಾಂ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿ ನಿರ್ಲಕ್ಷ್ಯತನಕ್ಕೆ, ಯಾಕಂದ್ರೆ ಒಂದ್ ಕಡೆಗೆ ಸರ್ಕಾರದಿಂದ ಸಂಬಳ ಬರುತ್ತೆ, ಆ ಸಂಬಳ ತೆಗೆದುಕೊಂಡು ನೆಮ್ಮದಿಯಾಗಿದ್ದಾರೆ. ಆದರೆ ರೈತರ ಪರಿಸ್ಥಿತಿ ಯಾರೂ ಕೇಳದೇ ಇರುವಂತಹ ಸ್ಥಿತಿ ಸದ್ಯಕ್ಕೆ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಈ ಒಂದು ಟಿಸಿ ಮೇಲೆ ಸುಮಾರು 12 ರಿಂದ 15 ರೈತರು ಕೇವಲ ತರಕಾರಿ ಕೃಷಿಯನ್ನೇ ಮಾಡಿಕೊಂಡು ತಮ್ಮ ಜೀವನ ನಡೆಸ್ತಾ ಇದ್ರು. ಅವರೆಲ್ಲರೂ ಕೂಡ ಈಗ ತಮ್ಮ ಬೆಳೆಯನ್ನ ಕಳೆದುಕೊಂಡು ಆರ್ಥಿಕ ನಷ್ಟಕ್ಕೆ ಸಿಲುಕಿ ಒದ್ದಾಡ್ತಾ ಇದ್ದಾರೆ. ಇನ್ಮೇಲಾದ್ರೂ ಕೂಡ ಜಸ್ಕಾಂ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತು ಅತಿ ಶೀಘ್ರದಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ರಿಪೇರಿ ಮಾಡಿ ರೈತರಿಗೆ ವಿದ್ಯುತ್ ಪೂರೈಕೆ ಮಾಡುವಂತ ಕೆಲಸಕ್ಕೆ ಮುಂದಾಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಾಣು ಜೊತೆ ಬಜರಂಗಿ ನ್ಯೂಸ್ ಫಸ್ಟ್, ಕಲಬುರಗಿ.